ನಮಸ್ಕಾರ ಕರುನಾಡು. ನಾನು ನಿಮ್ಮ ಅನುರಾಗ್. ಇದುವರೆಗೂ ನನ್ನ ಚಾನೆಲ್ನ ನೋಡ್ತಿದ್ದೀರಾ, ಲೈಕ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀತಿದ್ದೀರಾ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಗುರು, ನಾವು ಚಿಕ್ಕವಾಗ್ಲಿಂದ ಅನೇಕ ಕಥೆಗಳನ್ನು ಕೇಳ್ತಾನೆ ಬರ್ತಾ ಇರ್ತೀವಿ. ಉದಾಹರಣೆಗೆ ಶಾಲೆಗಳಲ್ಲಿ ಹೇಳಿರುವಂತಹ ಕಥೆ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮಂದರು ಹೇಳಿರುವಂಥ ಕಥೆ ಆಗಿರ್ಬೋದು, ನಮ್ಮ ಅಜ್ಜ ಅಜ್ಜಂದ್ರು ಹೇಳಿರೋ ಕಥೆಗಳನ್ನ ನೀವು ಕೇಳಿರ್ತೀರಲ್ವಾ. ಸೊ ಈ ಕಥೆ ಒಂದು ಭಾಗ ಯಾವುದು ಅಂದರೆ ಭಸ್ಮಾಸುರ ಒಂದು ಕಥೆಯನ್ನು ಕೇಳಿರ್ತಿರಲ್ಲ. ಸೊ ಆ ಒಂದು ಕಥೆಯ ಒಂದು ಜಾಗ ಅಂದು ನಾವಿವತ್ತು ತೋರಿಸುವಂಥ ಭಾಗ. ಹೌದ್ರಿ, ಈ ಒಂದು ದೇವಸ್ಥಾನ ಸೀತಿ ಬೆಟ್ಟ ಅಂತ ನಿಮ್ಗಿವತ್ತು ತೋರಿಸುವಂಥ ಜಾಗ. ಕೋಲಾರದಿಂದ ವೇಮಗಲ್ಲಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸೀತಿ ಬೆಟ್ಟ ಅಂತ ಕಾಣಿಸುತ್ತೆ. ಸೊ ಬನ್ನಿ, ಈ ಒಂದು ದೇವಸ್ಥಾನ ಹೇಗಿದೆ, ಇದರ ಮಹತ್ವ ಏನು ಮತ್ತು ಇದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತೋರಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಗುರು, ಕೋಲಾರದಲ್ಲಿದ್ಕೊಂಡು ಸಾಕಷ್ಟು ವಿಚಾರಗಳನ್ನು, ಒಂದು ಐತಿಹಾಸಿಕ ಪುರಾವೆಗಳನ್ನು ಮತ್ತು ದೇವಸ್ಥಾನಗಳನ್ನು ಮತ್ತು ಇಲ್ಲಿನ ಮಹತ್ವವನ್ನು ತಿಳಿದುಕೊಳ್ಳದೇ ಇದ್ದಂಥ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಅಂತ ಸಹ ಹೇಳ್ಬೋದು. ಹಾಗಾಗಿ ನಾನು ಸಾಕಷ್ಟು ಸಲ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆದರೆ ಈ ಒಂದು ದೇವಸ್ಥಾನ ಈ ಇತಿಹಾಸವನ್ನೇ ನಾವು ತಿಳಿದಿರ ಹೋದಂತಹ ಸಮಯಗಳು ತುಂಬ ಇದೆ. ಹಾಗಾಗಿ ಇವತ್ತಿನ ಸಂಪೂರ್ಣ ಒಂದು ದೇವಸ್ಥಾನದ ಇತಿಹಾಸನ ತಿಳಿದುಕೊಳ್ಳುವ ಪ್ರಯತ್ನ ನಾನು ಮಾಡ್ತೀನಿ, ನಿಮಗೂ ತಿಳಿಸ್ತೀನಿ. ಯಾಕಂದರೆ ಇಲ್ಲಿನ ಅಂತಹ ಕೋಲಾರದಲ್ಲಿ ಅನೇಕ ಒಂದು ದೇವಸ್ಥಾನಗಳು ಮತ್ತು ಅದರ ಮಹತ್ವವನ್ನು ಪಡೆದಿದೆ. ಬಟ್ ನಮಗೆ ಸಣ್ಣವರಿಂದ ಕೇಳ್ತಾ ಬರ್ತಾ ಇದ್ವಿ, ಆದರೆ ಯಾವುದೇ ರೀತಿಯಲ್ಲಿ ನೋಡುವಂಥ ಮತ್ತು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ. ಸೊ ಈ ಒಂದು ಸೀತಿ ಬೆಟ್ಟದ ಒಂದು ಸಂಪೂರ್ಣ ಒಂದು ಮಾಹಿತಿನ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬನ್ನಿ, ಹೇಗಿದೆ ಅಂತ ನೋಡೋಣ. ನೋಡಿ, ಈ ಒಂದು ಬೆಟ್ಟ ಕೆಳಭಾಗದಿಂದ ನಾವು ಈ ರೀತಿ ಹೋಗ್ತೀವಿ. ಮೆಟ್ಟಲು ಸಹ ಇದೆ ಮತ್ತು ಮೇಲೆ ಹೋಗೋದಕ್ಕೆ ಈಗ ದಾರಿಯನ್ನು ಸಹ ಮಾಡಿದ್ದಾರೆ. ನೋಡಿ, ಈ ಕಡೆ ಬಂದಾಗ ಅನೇಕರು ತಮ್ಮ ವಾಹನಗಳಲ್ಲಿ ಬರ್ತಾರೆ ಮತ್ತು ತಮ್ಮ ಹೊಸ ಗಾಡಿಗಳಿಗೆ ಆಗಿರ್ಬೋದು ಮತ್ತು ಕಾರುಗಳಿಗೆ ಆಗಿರ್ಬೋದು ಒಂದು ಪೂಜೆಯನ್ನು ಸಹ ಈ ಒಂದು ಸೀತಿ ಬೆಟ್ಟದ ಮೇಲೆ ಸಹ ಮಾಡಿಸ್ಕೊಳ್ತಾರೆ. ಗುರು, ಈ ಒಂದು ದೇವಸ್ಥಾನ ಬೆಟ್ಟ ಹತ್ತಕ್ಕೆ ಅಷ್ಟೇನು ಕಷ್ಟ ಅನಿಸಿಲ್ಲ. ಇನ್ ಕೇಸ್ ಯಾರಾದರೂ ಹಿರಿಯರು ಮಕ್ಕಳು ಇದ್ದರೆ ಈ ಒಂದು ದೇವಸ್ಥಾನ ಮೇಲ್ಭಾಗದವರೆಗೂ ಈಸಿಯಾಗಿ ಕಾರು ಗಾಡಿಗಳಲ್ಲಿ ಬರ್ಬೋದು. ಹಾಗಾಗಿ ಎಲ್ಲ ದೇವರ ದರ್ಶನವನ್ನು ಸಹ ಈಸಿಯಾಗಿ ಮಾಡ್ಬೋದು. ಬನ್ನಿ, ಈ ಒಂದು ದೇವಸ್ಥಾನ ಮುಂಭಾಗ ಹೇಗಿದೆ ಮತ್ತು ಈ ದೇವಸ್ಥಾನ ಇತಿಹಾಸ ಹೇಗಿದೆ ಅಂತ ಸಹ ತಿಳ್ಕೊಳ್ಳೋಣ. ನಾವು ಮೊದಲನೇದಾಗಿ ಈ ಒಂದು ದೇವಸ್ಥಾನ ಮುಂಭಾಗ ಬಂದರೆ ನಮಗೆ ಕಾಣಿಸೋದು ಇಲ್ಲಿ ಪತೇಶ್ವರ ಸ್ವಾಮಿ ಮತ್ತು ಶ್ರೀ ಭೈರೇಶ್ವರ ಸ್ವಾಮಿ ದೇವಸ್ಥಾನಗಳಂತ 2 ದೇವಸ್ಥಾನ ಇದೆಯಂತೆ. ಒಳಗಡೆ ಹೋಗೋದಕ್ಕೆ ಮತ್ತು ಈ ಒಂದು ಗರ್ಭಗುಡಿಯ ಒಂದು ದೇವಸ್ಥಾನದ ಒಂದು ವಿಡಿಯೋಗಳನ್ನ ಮಾಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನಾವು ಒಂದು ಗರ್ಭಗುಡಿಯ ಒಂದು ವಿಡಿಯೋನ ಸಹ ಮಾಡಲಿಲ್ಲ. ಒಳಗಡೆ ಸುಂದರವಾಗಿದೆ. ಒಂದು ದೇವಸ್ಥಾನ ಒಂದು ಗುಹೆ ಒಳಗಡೆ ರೀತಿಯಲ್ಲಿ ಒಂದು ಶಿವಲಿಂಗ ಇದೆ. ಈ ಒಂದು ದೇವಸ್ಥಾನ ಸಾಕಷ್ಟು ಒಂದು ಇತಿಹಾಸ ಹೊಂದಿದೆ. ಹಾಗಾಗಿ ಈ ಒಂದು ದೇವಸ್ಥಾನವನ್ನು ಹಂತವಾಗಿ ವಿಡಿಯೋ ಮುಖಾಂತರ ನೋಡೋಣ ಬನ್ನಿ. ಈಗಾಗಲೇ ಹೇಳಿದಂತೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿ ಮತ್ತು ಭಸ್ಮಾಸುರನ ಕಥೆಯನ್ನು ಈ ಒಂದು ದೇವಸ್ಥಾನದ ಗೋಡೆಗಳ ಮೇಲೆ ಒಂದು ಬರಹನ ಸಹ ಬರೆದಿದ್ದಾರೆ. ಮತ್ತು ಈ ಒಂದು ಕಥೆಯನ್ನು ಒಂದು ಇಲ್ಲಿನ ಒಂದು ಪ್ರಮುಖ ಪುರೋಹಿತರಿಂದ ಕೇಳೋಣ. ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ ಬನ್ನಿ. ಈ ಸೀತಿ ಬೆಟ್ಟ ಅನ್ನೋದು ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಕೈವಾರ ರೋಡ್ನಲ್ಲಿದೆ. ತುಂಬ ಪುರಾತನವಾದಂಥ ದೇವಸ್ಥಾನ. ಶ್ರೀಪತೇಶ್ವರ ಸ್ವಾಮಿ ಗುಹೆ ಒಳಗಡೆ ಇದ್ದಾರೆ. ಇದು ಭಸ್ಮಾಸುರನಿಗೆ ಭಯಪಟ್ಟು ಬಂದು ಆ ಗುಹೆನಲ್ಲಿ ಓದಿಕೊಂಡಿರೋದು ಇಲ್ಲಿ ಇತಿಹಾಸ. ಸಾವಿರಾರು ವರ್ಷ ತಪಸ್ಸು ಮಾಡಿದ್ರೆ ಈಶ್ವರ ಪ್ರತ್ಯಕ್ಷ ಆಗ್ತಾನೆ. ನೀನು ತಪಸ್ಸು ಏನು ವರ ಬೇಕು ಕೇಳು ಅಂತ ಕೇಳಿದ್ದಕ್ಕೆ, ಸ್ವಾಮಿ ನಾನು ಏನು ವರ ಕೇಳಿದ್ರು ಕೊಡ್ತೇನೆ ಅಂದರೆ ಮಾತ್ರ ಕೇಳ್ತೇನೆ, ಇದ್ದಿದ್ರೆ ನಿಮ್ಮ ವರನೇ ಬೇಡ ಆಗ್ತಾನೆ ಭಸ್ಮಾಸುರ. ನೀನು ಏನು ವರ ಕೇಳು ಕೊಡ್ತೇನೆ ಅಂತ ಸ್ವಾಮಿ ಮೊದಲೇ ಮಾಡ್ಕೊಂಡು ಹೋಗ್ತಾನೆ. ಅವನೇನು ಮಾಡ್ತಾನೆ, ಸ್ವಾಮಿ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವ್ರು ಭಸ್ಮ ಆಗೋಗಿ ನಾನು ವರ ಕೊಡೀತಾನೆ. ಅವನು ಉದ್ದೇಶ ಏನು, ಇಂದ್ರನ ಹತ್ರ ಹೋಗ್ಬಿಟ್ಟು ತಲೆ ಮೇಲೆ ಕೈ ಇಡ್ತೇನೆ ಅಂದರೆ ಇಂದ್ರ ಲೋಕ ಬಿಟ್ಬಿಟ್ಟು ಹೊರಟೋಗ್ಬೇಕು. ಈಶ್ವರ ಅದನ್ನು ಯೋಚನೆ ಮಾಡಲ್ಲ. ನೀನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವ್ರು ಭಸ್ಮ ಆಗ್ತಾನೆ ಹೋಗ್ಬೋದು. ಅವನೇನು ಮಾಡ್ದ, ಒಂದು ಗಿಡದ ಮೇಲೆ ಕೈ ಇಟ್ಟ, ಗಿಡ ಸುಟ್ಟೋಯ್ತು. ಸ್ವಲ್ಪ ಗಿಡ ಮರಗಳು ಸುಡುತ್ತೆ, ಜನರು ಸುಡ್ತಾರೋ ಇಲ್ವೋ. ಇಲ್ಲಪ್ಪ ನೀವು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವ್ರು ಭಸ್ಮ ಆಗ್ತಾರೆ ಹೋಗ್ಬೋದು. ಸುತ್ತಲೂ ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ. ಸ್ವಾಮಿ ನಿಮ್ಮ ತಲೆ ಮೇಲೆ ಕೈ ಇಡ್ತೇನೆ ಅಂತ. ವರ ಯಾವಾಗ ಸ್ಯಾಂಕ್ಷನ್ ಆಗೋಯ್ತು ಈಶ್ವರ ಅದನ್ನು ವಾಪಸ್ ತಗೊಳ್ಳೋದಿಲ್ಲ. ಈಶ್ವರನಿಗೆ ಗೊತ್ತು ನನ್ನ ತಲೆ ಮೇಲೆ ಕೈ ಇಟ್ಟರೆ ನಾನು ಭಸ್ಮ ಆಗ್ತೇನೆ ಅಂತ. ಸ್ವಾಮಿ ಭಯಪಟ್ಟು ಅಲ್ಲಿಂದ ಓಡ್ಬಿಟ್ರು. ಇವನೇನು ತಿಳ್ಕೊಂಡ, ಈಶ್ವರ ನನಗೆ ಸುಳ್ಳು ಹೇಳೋಕೆ ಹೋಗ್ತಾ ಇದ್ದಾನೆ ಅಂತ ಭಸ್ಮಾಸುರ ತಿಳ್ಕೊಂಡ. ಈಶ್ವರನ ಬಿಡಲಿಲ್ಲ, ಈಶ್ವರ ಹಿಂದೆನೇ ಓಡ್ಬಂದ. ಆಗ ಸ್ವಾಮಿಗೆ ತುಂಬ ಭಯ ಆಗ್ಬಿಟ್ಟು ಗುಹೆನೆಲ್ಲ ಹೊತ್ಕೊಂಡ್ರು ಅಂತ ಇದು ಇತಿಹಾಸ. ದೇವಸ್ಥಾನ ಎಲ್ಲ ಇದೆ, ಈಶ್ವರ ಇರೋದು ಮಾತ್ರ ಗುಹೆ ಒಳಗಡೆ. ಆವಾಗ ಭಸ್ಮಾಸುರನಿಗೆ ಸ್ವಾಮಿ ಕಾಣಿಸ್ಲಿಲ್ಲ. ದಾರಿನಲ್ಲಿ ಬರ್ತಾ ಇದ್ದರೆ ಒಬ್ಬ ರೈತ ಉಳುಮೆ ಮಾಡ್ತಾಯಿದ್ದ. ಉಳುಮೆ ಮಾಡ್ತಾಯಿದ್ರೆ ಈ ಕಡೆ ಬ್ರಾಹ್ಮಣ ಬಂದ. ಎಲ್ಲರೂ ಅಂತ ಕೇಳಿದ್ದಕ್ಕೆ ಈ ಬೆರಳನ್ನು ತೋರಿಸ್ಬಿಟ್ಟು ಬೆಟ್ಟಕ್ಕೆ ಓದೋಗ್ಬಿಟ್ಟು ಈ ಥರ ತೋರಿಸ್ಬಿಟ್ಟು ಅವ್ನು ಪಾಡ್ದು ಅವ್ನು ಉತ್ಕೊಂಡಿದ್ದನು. ಭಸ್ಮಾಸುರ ಏನು ಮಾಡಿದ, ಬೆಟ್ಟದ ದಾರಿ ಹಿಡ್ಕೊಂಡು ಬರೋಕ್ಕೆ ಶುರು ಮಾಡಿದ. ಈಶ್ವರ ಕೋಪ ಬಂತು. ನೋಡಿದ ನನ್ನ ಬದ್ದಾರಿ ಬೆರಳು ತೋರಿಸ್ದ. ಇದು ಭಸ್ಮಾಸುರ ಬಂದು ನನ್ನ ತಲೆ ಮೇಲೆ ಕೈ ಇಡ್ತೇನೆ ಅಂತ ಕೋಪ ಬಂದು ನನಗೆ ಬೆರಳು ತೋರಿಸ್ದೆ, ನೀನು ಬೆರಳು ಕತ್ತರಿಸಿ ಹೋಗ್ರಿ ಅಂತ ರೈತರಿಗೆ ಶಾಪ ಕೊಟ್ಟರು. ಸ್ವಾಮಿ ಇಲ್ಲೇ ಉಳ್ಕೊಂಡ್ರು. ಭಸ್ಮಾಸುರ ಏನು ಮಾಡಿದ, ಬೆಟ್ಟದ ಹತ್ತಿರ ಬಿಟ್ಟ. ಆಗ ಮಹಾವಿಷ್ಣು ಒಯ್ಕೊಂಡಿದ್ದ ನೋಡಿ. ಈಶ್ವರ ವರ ಕೊಟ್ಟಿದ್ದಕ್ಕೆ ಈಗ ಬಂದು ಹೊತ್ಕೊಂಡಿರೋದಕ್ಕೆ ಇನ್ನು ಸೃಷ್ಟಿ ಸ್ಥಿತಿ ಲಯಗಳು ಅಂದರೆ 3 ಜನನೂ ಇರಬೇಕು, ಬ್ರಹ್ಮ ವಿಷ್ಣು ಮಹೇಶ್ವರು.
ಏನಾದರೂ ಮಾಡಿ ಈಶ್ವರನ ಉಳಿಸ್ಕೋಬೇಕು ಅಂತ ಜಗನ್ಮೋಹನಿ ಅವತಾರ ಇಟ್ಕೊಂಡು ಭಸ್ಮಾಸುರನ ಮೇಲೆ ಬಂದ್ಬಿಟ್ಟು ಅವನು ಈಶ್ವರನ ಮರ್ತದ ಮೋಹಿನಿ ಮೇಲೆ ಮುಗಿಸ್ಬಿಟ್ಟಿತ್ತು. ನನ್ನ ಮದುವೆ ಆಗ್ಬಿಟ್ಟು ಕೇಳಿದೆ. ನಾನು ಯಾವ ರೀತಿ ನಾಟ್ಯ ಮಾಡ್ತೇನೋ ಆ ರೀತಿ ಯಾರು ಮಾಡ್ತಾರೋ ಅವರನ್ನೇ ಮದುವೆ ಆಗೋದಂತೂ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಹೇಳಿದ್ರು. ಇವ್ರು ಮಾಡ್ತಾನೆ ಅಂತ ಒಪ್ಕೊಂಡು ಮಹಾವಿಷ್ಣು ನಾಟ್ಯ ಮಾಡ್ತಾ ಕೊನೆ ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಇವನು ಅಷ್ಟರಲ್ಲೇ ಮರ್ತೋದು ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮ ಆಗೋದು. ಈಗ ಸೀತಿ ದೇವಸ್ಥಾನ ಬೆಟ್ಟಕ್ಕೆ ಎದುರುಗಡೆ ಇರೋಂಥ ಬೆಟ್ಟನೇ ಭಸ್ಮಾಸುರನ ಬೆಟ್ಟ ಅಂತ. ಆ ಬೆಟ್ಟದ ಹೆಸರನ್ನೇ ಭಸ್ಮಾಸುರನ ಬೆಟ್ಟ ಅಂತ. ಈಗ ಎಷ್ಟೇ ಮಳೆ ಬಡಿದ್ರು ಆ ಬೆಟ್ಟದಿಂದ ಕೆಳಗಡೆ ನೀರು ಬರೋಲ್ಲ. ಅದೊಂದೇ ಆಧಾರ ಇಲ್ಲೇ ನಡೆದಿದೆ ಕತೆ ಅನ್ನೋದಕ್ಕೆ. ಆಮೇಲೆ ಭಸ್ಮಾಸುರ ಭಸ್ಮ ಆಗೋದು. ರೈತಕ್ಕೆ ಕೊಟ್ಟು ಶಾಪ ರೈತರು ತಂದಿದ್ದು. ಅವನೇನು ಮಾಡಿದ ಪೂಜೆ ದೇವಗಳಿಗೆ ತಂದಿಟ್ಕೊಂಡು ಕೇಳ್ಕೊಂಡು ಸ್ವಾಮಿ ನಾನು ಪೂಜೆ ಸ್ವೀಕರಿಸಲಿಲ್ಲ, ನೋಡಪ್ಪ ಬೆರಳು ಕತ್ತರಿಸೋಗಿ ನೀನು ಶಾಪ ಕೊಟ್ಟಿದ್ದೀನಿ, ಆದ್ದರಿಂದ ನೀನು ಶಾಪ ಕಷ್ಟ, ನೀನು ಶುಚಿ ಇಲ್ಲ, ಆದ್ದರಿಂದ ನೀನು ಪೂಜೆ ಬೇಕಾಗಿಲ್ಲ, ನೀನು ಶುಚಿ ಆಗಬೇಕು, ನೀನು ಶಾಪ ವಿಮೋಚನೆ ಆಗಬೇಕು ಅಂದರೆ ಫಸ್ಟ್ ನೀನು ಪೂಜೆನ ಭೈರವೇಶ್ವರನಿಗೆ ಸಲ್ಲಿಸ್ಕೋಬೇಕು, ನೀನು ಬೆರಳನ್ನು ಕತ್ತರಿಸಬೇಕು, ಆದಮೇಲೆ ನೀನು ಶಾಪ ವಿಮೋಚನೆ ಆಗುತ್ತೆ, ನೀನು ಶುಚಿ ಆಗ್ತೀಯ, ಆಮೇಲೆ ಬಂದು ನನ್ನ ಆರಾಧನೆ ಮಾಡ್ಕೊ, ಇಲ್ಲ ಹಾಗೆ ಹೋದರೂ ಕೋಪ ಆಗುತ್ತೆ. ಆ ಒಂದು ಕಾರಣದಿಂದಲೇ ವಿಶೇಷವಾಗಿ ಪೂಜೆ ನಡೆದಿದ್ದು. ಫಸ್ಟ್ ಪೂಜೆ ನಡೆದಿಲ್ಲ ಭೈರವೇಶ್ವರ ಸ್ವಾಮಿಗೆ ಆಗ ಬಂದು ಕಾಣ್ತಾ ಅವರೇ ಬೆರಳು ಕೊಡೋ ಒಕ್ಕಲಿದ್ರು ಬೆರಳು ಕಡಿದ್ರು. ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕಾಣಿಸುತ್ತಿರುವ ಬೆಟ್ಟನೇ ಭಸ್ಮಾಸುರ ಬೆಟ್ಟ. ಈ ಬೆಟ್ಟದ ಮೇಲೆ ಒಂದು ಭಸ್ಮಾಸುರ ಭಸ್ಮ ಆದ ಅಂತ ಕಥೆಯನ್ನು ಸಹ ಹೇಳಿದ್ರು. ಈ ಒಂದು ಬೆಟ್ಟದ ಮೇಲೆ ಇರೋ ಮತ್ತೊಂದು ವಿಸ್ಮಯ ಅಂದರೆ ಈ ಬೆಟ್ಟದ ಮೇಲೆ ಬಿದ್ದಂತಹ ನೀರು ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋದಿಲ್ಲ ಅಂತ ಸಹ ಹೇಳಿದ್ರು. ಅದೊಂದು ವಿಸ್ಮಯ ಅಂತ ಸಹ ಹೇಳ್ಬೋದು. ನೀವು ನೋಡ್ಬೋದು ಯಾವ ರೀತಿ ಈ ಒಂದು ವಾತಾವರಣ ಇದೆ ಅಂತ ಸಹ ನಿಮ್ಗೆ ಗೊತ್ತಾಗುತ್ತೆ. ಸುಂದರವಾದ ವಾತಾವರಣದಲ್ಲಿ ಈ ಒಂದು ಬೆಟ್ಟದ ಮೇಲೆ ಇರುವಂಥ ಆ ಒಂದು ವಾತಾವರಣ ನಮ್ಗೆ ಕಾಣಿಸುತ್ತೆ. ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತಿದೆ. ದಯವಿಟ್ಟು ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೀ ಇದ್ದಾಗ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ. ಧನ್ಯವಾದಗಳು.